ಬೇಡ ಅಂತ ಬಂದಿದ್ರೆ ಗಿವ್ ಅವೇ ಮಾಡಲ್ಲ, ಬೇಕು ಅಂತ ಬಂದಿದ್ರೆ ಖಂಡಿತ ಗಿವ್ ಅವೇ ಅನೌನ್ಸ್ಮೆಂಟ್ ಅಂತ ಅಂದ್ಕೊಂಡು ಒಂದಷ್ಟು ಹೋಮ್ ಸ್ಟೇ ಮಾಡಿದ್ದೀವಿ. ಸೊ ಇಲ್ಲಿಂದ ಏನಿಲ್ಲ ಅಂದರೆ ಒಂದು 170 ಪ್ಯಾಕೆಟ್ ಹೊಡ್ಸಾಯ್ತು. ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಸೊ 7 ಲೀಟ್ರು ಇಲ್ಲಿ ಹೋಯ್ತಾವ ನೋಡಿ ಅಣ್ಣ. ನಿನಗೊಂದು ಹೊಡ್ಸಲ್ಲ ಇಟ್ಟು ಗುರು. ಅಂತೈತೆ ಆಟ. ಗಾಡಿ ಆಫಲ್ಲಿ ಇರಲ್ಲ, ಆನಲ್ಲೇ ಇರುತ್ತೆ. ಬಟ್ ಆನಲ್ಲಿ ಇದೆಯೋ ಇಲ್ವೋ ಅನ್ನಂಗೆ ಇರುತ್ತೆ. ಇಲ್ಲಿ ಯಾವುದೋ ಹೋಟ್ಲು ಕೊಟ್ಗ್ಯಾರದಲ್ಲಿ ನಿಲ್ಸಿದೀವಿ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಥ್ಯಾಂಕ್ಸ್. ಇವತ್ತು ಈ ವರ್ಷದ ಕೊನೆ ದಿನ, ಕೊನೆ ರೈಡು ನನ್ನ ರೋಡ್ ಕಿಂಗ್ ಮೇಲೆ. ಸೊ ನಾವಿಲ್ಲೇ ಸಣ್ಣದಾಗಿ ಒಂದು ಹೋಮ್ ಸ್ಟೇ ಮಾಡಿದ್ದೀವಿ. ಹೊರನಾಡು ಹತ್ರ ಆಗುತ್ತೆ. ಹೊರನಾಡು ಬಿಟ್ಟು ಸ್ವಲ್ಪ ಮುಂದೆ ಇದೆ. ಸೊ ಹೇಗಿದ್ರು ಹೊಸ ವರ್ಷ ದಿನ ಅನ್ನಪೂರ್ಣೇಶ್ವರಿದು ದರ್ಶನ ಮಾಡಿದಾಗ ಆಗುತ್ತೆ ಅಂತ ಅಂದ್ಕೊಂಡು ಒಂದಷ್ಟು ಹೋಮ್ ಸ್ಟೇ ಮಾಡಿದ್ದೀವಿ. ಸೊ ಇಲ್ಲಿಂದ ಏನಿಲ್ಲ ಅಂದರೆ ಒಂದು 174 ಕಿಲೋಮೀಟ್ರ್ ಆಗುತ್ತೆ ನಮಗೆ ಆ ಡೆಸ್ಟಿನೇಷನ್. ಅದಕ್ಕೋಸ್ಕರ ಲೈಟ್ ವೆಯ್ಟ್ ಡೆನಿಮ್ ಜಾಕೆಟ್ ಹಾಕ್ಕೊಂಡು ಒಳ್ಳೆ ಲೆದರ್ ಬೂಟ್ಸ್ ಹಾಕ್ಕೊಂಡು ಪಂಕಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನನ್ನ ಜೊತೆ ನಾನು ಒಬ್ಬನೇ ಹೋಗ್ತಾ ಇಲ್ಲ, ನನ್ನ ಜೊತೆ ನನ್ನ ಕಸಿನ್ ಮತ್ತು ನನ್ನ ಕಸಿನ್ ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಕಾರಲ್ಲಿ ಬರ್ತಾ ಇದ್ದಾರೆ, ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ ನನ್ನ ಇನ್ನೊಬ್ಬ ಕಸಿನ್ ಕರ್ಕೊಂಡು. ಐ ಹೋಪ್ ನೀವೆಲ್ಲ ಸೂಪರಾಗಿ ಸಾಕಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇಯರ್ ಎಂಡಿಂಗ್ ಬೇರೆ ಅಲ್ವಾ, ಎಲ್ಲ ಜನ ತುಂಬ ಆತರದಲ್ಲಿರ್ತಾರೆ. ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಬೆಳಗ್ಗೆನ ಬಿಡ್ಕೊಂಡು ಹೆಂಗೆ ಬೇಕಂಗೆ ಬಂದರೆ ಕಷ್ಟ ಆಗೋಗುತ್ತೆ. ಆಮೇಲೆ ನಾನು ವಿಚಾರಕ್ಕೆ ಬಂದವ್ರದೆಲ್ಲ ಕೆಲವೆಲ್ಲ ಸೆಟ್ಲ್ಮೆಂಟ್ ಆಗಿದೆ, ಒಂದೊಂದೇ ಸೆಟ್ಲ್ಮೆಂಟ್ ಆಗಿದೆ. 6 ಪ್ಯಾಕೆಟ್ ಆಯಿಲು, 6 ಲೀಟ್ರ್ ಪೆಟ್ರೋಲು. ಟೋಪಿಯಲ್ಲಿಂತ ಅಣ್ರಿ, ಟೋಪಿ ಪಾಪುದ ನೀವೇ ಹಾಕೊಂಡಿದ್ದೀರಾ ಬಿಡಿ, ನೀವು ದೊಡ್ಡ ಪಾಪ ಕಂಡಂಗೆ ಕಾಣ್ತಾ ಇದ್ದೀರ. ನಮ್ಮ ತಾಯಿ ಸತ್ತು ಹೋಗುವೆ, ನೀನು ಚಿಕ್ಕ ಹುಡುಗ. ಈಗ ಪ್ಯಾಕೆಟ್ ಹೊಡ್ಸಾಯ್ತು, ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಸೊ 7 ಲೀಟ್ರು ಇಲ್ಲಿ ಎಲ್ಲ ಮಿಕ್ಸ್ ಆಗ ಕ್ಲೀನಾಗಿ. ಸಾಕ್ಬಿಡಿ. ನೀವು ಯಾವಾಗಲಾದ್ರೂ ರೋಡ್ ಕಿಂಗ್ ಅಥವಾ ಯಾವುದೇ 2 ಸ್ಟ್ರೋಕ್ ತೊಗೊಳ್ಳಿ, ನೀವು ಲಾಂಗ್ ರೈಡ್ ಹೋಗ್ತಾ ಇದ್ದೀರಿ ಅಂತ ನಿಮಗೆ ಅನಿಸಿದ್ರೆ, ಲಾಂಗ್ ರೈಡ್ ಅಂದರೆ ಹೆಚ್ಚು ಕಮ್ಮಿ ಒಂದು 300, 400, 500 ಕಿಲೋಮೀಟ್ರ್ ಹೋಗ್ತಾ ಇದ್ದೀನಿ ಅಂತ ಅನಿಸಿದ್ರೆ, ಸೊ ಯಾವಾಗಲೂ ಕಾರ್ಬಿಟ್ರೆ ಟ್ಯೂನ್ ಅಪ್ ಮಾಡ್ಕೊಳ್ಳಿ. ಯಾಕೆಂದರೆ ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಸೊ ನಾನು ಈಗ ಅದನ್ನು ಮಾಡ್ತಾಯಿದ್ದೀನಿ. ಸಿಟಿ ರೈಡಿಗೆ ಅಂತ ಇಟ್ಕೊಂಡಿದ್ದೆ ಈಗ ಕಾರ್ಬಿಟ್ರ್ ಸೆಟ್ಟಿಂಗ್. ಈಗ ನಾನು ಟ್ಯೂನ್ ಅಪ್ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟ್ ಮಾಡಿ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಫ್ಯೂಯಲ್ ಏನಿದೆ ಅದನ್ನು ಫುಲ್ ಕಮ್ಮಿಲೋ ಹಂಗಿಟ್ರೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ನೋಡಿ ಬೈಟಿಂಗ್ ಬರ್ತಾ ಇದೆಯಲ್ಲ, ಫುಲ್ ನಿಧಾನಕ್ಕೆ ಬರಬೇಕು. ಈ ರೀತಿ ಆಫ್ ಆಗಂಗೆ ಬರಬೇಕು. ಈ ರೀತಿ ಬಂದರೆ ಒಂದು 30-31 ಕೊಡ್ತಿದ್ರೆ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಸೊ ಇದೊಂದು ಹ್ಯಾಕ್ನ 2 ಸ್ಟ್ರೋಕ್ ಯೂಸ್ ಮಾಡ್ತಿರೋರು ಯೂಸ್ ಮಾಡಿ. ಸದ್ಯಕ್ಕೆ 1370 ಕಿಲೋಮೀಟ್ರ್ ಓಡಿದೆ. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಎಷ್ಟು ಮೈಲೇಜ್ ಕೊಡುತ್ತೆ. 7 ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ದೀನಿ. ನೋಡೋಣ ಎಷ್ಟು ಮೈಲೇಜ್ ಬರುತ್ತೆ ಗಾಡಿ ಈ ಸೆಟ್ಟಿಂಗಲ್ಲಿ ಅಂತ ಒಂದು ಸೈಡ್ ನೋಡ್ಕೊಳ್ಳೋಣ. ಏನೋ ಕಾರೊಳಗೆ ನಿಂತ್ಕೊಡ್ತಾವನೆ. ಏನೋ ಶಿಷ್ಯ ಬೇಕಾವದೆ ಕೆಲಸ ನೋಡು, ಹೋಗಲಿ ನಮ್ಮ NS75 ಬಂದೇ ಬಿಡ್ತು. ನಮ್ಮೂರನ್ನೇನು ಚಂದ್ರಾಪುರದಿಂದ 6 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. NS75. ಥ್ಯಾಂಕ್ ಯು ಬ್ರೋ, ಆಲ್ ದ ಬೆಸ್ಟ್. ಹೋಗ್ಬಾ ಸೇಫಾಗಿ ಹೋಗಿ ಊರು ಸೇರ್ಕೋಕಂಡ. ಯಾರೋ ಲಾರಿಯಲ್ಲಿ ಹೋಗ್ತಾ ಇದ್ರು, ಕೈ ಹೊಡೆದ್ರು. ನಾವು ಹೊಡಿಬೇಕಲ್ವಾ, ಹೊಡೆದೇನಿ. ಗೌಡ್ರೆ ಚಕ್ರ ತಿರುಗ್ತೈತೆ, ಅಲ್ಲಾಡ್ತೈತೆ ನೋಡಿ. ಸರಿ ಬಿಡು. ನೋಡೋಕ್ಕೂ ಕ್ಲೀನಾಗಿ, ತುಂಬಾನೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಕಾರಲ್ಲಿ ಹೋಗಿ ಅಭ್ಯಾಸ ಆಗಿ ಇಲ್ಲೇ ಹೋಗ್ಬೇಕು ಅನ್ಸುತ್ತೆ ಗುರು.
ಈಗ ಮುಂದ್ಗಡೆ ಎಕ್ಸೆಲ್ ಸೂಪರ್ ಹೋಯ್ತೈತೆ ಗುರು, 60 ಕಿಲೋಮೀಟರ್ 70 ಕಿಲೋಮೀಟರ್ ಸ್ಪೀಡಲ್ಲಿ ಹೋಯ್ತಾವ ಗುರು. ನಾನೇ ಒಂದು 60ರಲ್ಲಿ ಹೋಯ್ತಾ ಇದ್ದೀನಿ ಅಂದರೆ ಅವ್ನು 60-70ರಲ್ಲಿ ಚೆಸ್ತಾವನ್ ಶಿಷ್ಯ. ಅಲ್ಲ ಅದರಲ್ಲೂ ಕೂಡ ಲಗೇಜ್ ಹಂಗಾಕೋರ್ ತೋರಿಸ್ತೀನಿ ತಡ್ರಿ. ಹಂಗೆ ಇಂಥವ್ರು ಇರ್ಬೇಕು ನಮ್ಮ ದೇಶದಲ್ಲಿ. ಹಿಂದ್ಗಡೆ ಅವ್ರು ಹೆಂಡತಿ ಕೂರ್ಸ್ಕೊಂಡವ್ರೆ, ಸೈಡಲ್ಲಿ ಬ್ಯಾಗ್ ಬೇರೆ ಹಾಕೊಂಡವ್ನೆ ನೋಡಿ. ಅದರದ್ದಲ್ಲೇ ಮುಂದ್ಗಡೆ ಚೀಲ, ಅದ್ರ ಮೇಲೆ ಪಾಪು, ಹಿಂದ್ಗಡೆ ಒಂದು ಮಧ್ಯಲೊಂದು ಪಾಪು, ಅವ್ನು ಬೇರೆ. ಒಲ್ಲೊಲ್ಲೊಲ್ಲ ಶಬಾಷ್. 4 ಜನ 5 ಜನ ಟೋಟಲ್ ಒಂದು 2.5 ಕ್ವಿಂಟಲ್ ಹಾಕೊಂಡು ಹೋಯ್ತಾವ ಗುರು ಅವನು. ಇಲ್ಲಿ ಹೋಯ್ತಾವ ನೋಡಿ ಅಣ್ಣ. ನಿನಗೊಂದು ದೊಡ್ಡ ಸಲಿಟ್ ಗುರು. ಸ್ವಲ್ಪ ಮಿಸ್ಸಿಂಗ್ ಹೊಡಿತಾ ಇದೆ. ನಾನು ಚೂರು ಕ್ಲೀನಾಗಿ ಟ್ಯೂನಿಂಗ್ ಮಾಡಿಬಿಟ್ರೆ ಓಹೋ ಸುಟ್ಟೋಯ್ತೈತೆ ಗುರು. ಸೊ ಇವತ್ತು ಕೂಡ ಗ್ಲೌಸ್ ಹಾಕಿಲ್ಲ, ಯಾಕೆ ಅಂದರೆ ಗೋಪ್ರೋ ಆನ್ ಮಾಡಲಿಕ್ಕೆ ಇದು ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ರೆಕಾರ್ಡ್ ಆಯ್ತೈತಾ ಹಾಂ ರೆಕಾರ್ಡ್ ಆಯ್ತೈತಾನೆ ಇವ್ನ ಯಾವನ ಸೆಡೆ ನನ್ ಮಗ. ಆಯ್ತಾಯ್ದ್ರಿ ಈಗ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅಣ್ಣ ಸ್ಟ್ಯಾಂಡ್ ತಕೊಳ್ಳೋಣ. ಸ್ಟ್ಯಾಂಡು ಹಿಡ್ಗೆ ಹಾಕಿಯ ಇಯರ್ ಎಂಡಿಂಗ್ ಬೇರೆ. ಅವ್ರನ್ನ ಹೆಂಗ್ ನಡೀತಾವನೆ ಚಲನಚಿತ್ರ ಗಣೇಶ್ ತರ ಹೊಡಿತಾಂಗುರ ಅವನು. ಓಹೋ ನಿಂದೇನು ಸೌಂಡು ನಂದು ಅಂತ ಹೋಯ್ತಾವನು. ಆಟನ್ನು ತೋರಿಸ್ಬೇಕಲ್ವಾ. ಓಹೋ ಅರ್ಚ್ಕ ತಗೋತೈತೆ ಹಂಗೆ. ಅಯ್ಯೋ ಪುಣ್ಯಾತ್ಮ, ನಾನೇ 30 ಹೋಯ್ತಾ ಇವನು 25ರಲ್ಲಿ ಹೋಯ್ತಾನಲ್ಲ ಗುರು. ಕೊಡು ಕಾರಣ ಹಂಗ ತೆಗಿ, ಬೈಕ್ ವೆಹಿಕಲ್ ಬಾನಿ ಏನ ತೆಗಿ. ಗೌಡ್ರಿ ಚೆನ್ನಾಗಿದ್ದೀರಾ? ಊಟ ಆಯ್ತಾ? ನನ್ನ ಮುಂದೆ ಬೆಳ್ ಮಾಡ್ತಾ ಇದ್ದೀನ. ಅಲ್ಲಿ ಸೀಗೆ ಗುಡ್ಡ ಇದೆ ನೋಡಿ, ಸೀಗೆ ಗುಡ್ಡ ಅಂತಾರೆ ಆ ಗುಡ್ಡಕ್ಕೆ. ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ, ಯಾವ ದೇವಸ್ಥಾನ ಅಂತ ನನಗೆ ಗೊತ್ತಿಲ್ಲ. ಬಟ್ ಫ್ಯಾನ್ಸ್ ಮಾತ್ರ ಡಿಫ್ರೆಂಟಾಗಿ ಹಿಡಿದಾರೆ. ಟವರ್ ಥರ ಬಿಲ್ಡ್ ಮಾಡಿ ಟವರ್ ಮೇಲೆ ತುದಿಲಿ 3 ರೆಕ್ಕೆ ಕೂರಿಸಿದ್ದಾರೆ. ಚೆನ್ನಾಗಿ ಕಾಣ್ತಾ ಇದೆ. ಆ ಗುಡ್ಡಕ್ಕೆ ಸೀಗೆ ಗುಡ್ಡ ಅಂತ ಕರಿತಾರೆ. ಯಾರಾದರೂ ಹೋಗಿದ್ರೆ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಚೆನ್ನಾಗಿದೆಯಾ ಏನು, ವಿಸಿಟ್ ಮಾಡ್ಬೋದಾ ಏನು ಅಂತ. ಆ ಕಡೆ ಈ ಕಡೆ 2 ಕಡೆ ನೋಡಿದ್ರು ತೈಲ, ಬರೀ ತೈಲ. ಕೂದಲಿರೋರಿಗೆ ಇಲ್ಲಿರೋರಿಗೆ ಇಬ್ರಿಗೂ ಕೊಡ್ತಾರೆ ತೈಲ. ಹಾಕೊಂಡ್ರೆ ಬೆಳೆಯುತ್ತೆ ಅಂತ ಹೇಳ್ತಾರೆ ಗುರು. ಮಾರ್ತಾ ಇರೋದು ಎಲ್ಲರದ್ದು ಚೆನ್ನಾಗಿತ್ತು ಕೂದಲು ಮಾತ್ರ, ಬಟ್ ಹಾಕೊಂಡ್ರೆ ಬರುತ್ತೆ ಅಲ್ವ ಗೊತ್ತಿಲ್ಲ. ಅಯ್ಯೋ ಹೊಸ ಜನ ಅವ್ರೆ ಗುರು, ಒಂದು 50 ಜನ ಅವ್ರವ್ರೆ. ನೋಡೋರು ಕೂದಲು ಎಷ್ಟು ಚೆನ್ನಾಗೈತೆ ಎಲ್ರದ್ದು, ಮಾರೋದೆಲ್ಲರದ್ದು. ಅಕ್ಕ ಬೇಡ, ಅಕ್ಕ ಬೇಡ, ನನ್ನ ಕೂದಲು ಚೆನ್ನಾಗೈತೆ ಅಕ್ಕ ಬೇಡ. ಅಲ್ಲಿಂದ ಹೆಚ್ಚು ಕಮ್ಮಿ ಒಂದು 150-200 ಅಂಗಡಿ ನೋಡಿದ್ವೇನ. ಅದು ಕರೆದು ಕೊಡ್ತಾವ್ರೆ ಎಣ್ಣೆ. ಎಣ್ಣೆ ಗಾಡಿ ಇಲ್ಲ. ಓಹೋ ಇವರೆಲ್ಲ ನಮ್ಮ ಕಡೆಯವರಲ್ಲ ಗುರು. ನಮ್ಮ ಕಡೆಯವ್ರಂತೂ ಖಂಡಿತ ಅಲ್ಲ. ಕೊಳ್ಳೇಗಾಲದ ಕಡೆಯವ್ರು ಇರಲ್ಲ, ಕೊಳ್ಳೇಗಾಲದ ಕಡೆಯವ್ರು ಇವರಲ್ಲ. ದೇವಣ್ಣ ನೋಡಿದ್ರೆ ಹಂಗೆ ಕಾಣ್ತಾವ್ರೆ. ಮಾಟ ಮಾಡೋದಂಗೆ ಅವ್ರೆ ನೋಡಕ್ಕೆ. ಆಮೇಲೆ ಬುಲ್ಶಿಟ್ಗಳು ಮಾತಾಡಬಾರ್ದು. ಬಂತು ಬೇಲೂರು ಶಿಷ್ಯ ಮತ್ತಿದಂಗೆ ಚೋಕು. ಶಬಾಷ್. ಚಿಕ್ಕಮಕ್ಳಿಗೆಲ್ಲ ಬೈಕ್ ಕೊಡ್ಕೊಂಡು ಹಿಂದ್ಗಡೆಯನ್ನು ನೀವೇನ್ ಬಿಡ್ರಿ ಸೌಕಾರ ಮಂದಿ ಹಿಂಗೆಲ್ಲ ಮಾಡ್ತೀರಿ. ಬೇಲೂರಿಂದ ಯಾರಾದ್ರೂ ನೋಡ್ತಾ ಇದ್ರೆ ಕಮೆಂಟ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಬೇಲೂರು ವಾಯ್ಸ್ ಸಪೋರ್ಟ್ ಮಾಡಿ. ಶಿಷ್ಯ ನಾನು ರೈಸ್ ಮಾಡ್ದಂಗೆ ರೈಸ್ ಮಾಡ್ಕೊಂಡು ಚರ್ಚ್ಕೊಂಡು ಹೋಯ್ತಾ ಗೊತ್ತಾನೆ, ಹುಡುಗಿ ಕೂರಿಸ್ಕೊಂಡು. ಅಯ್ಯೋ ಲೋಡಕ್ಕೆ ಬಾಲ್. ಹೊಸ ವರ್ಷ ಶುರು ಆಗಿದೆ, ನಾವು ಇಲ್ಲಿಂದ ಒಳ್ಳೆ ಮಾಡೋಣ. ನೋ ಬಾಲ್ಸ್ ಓನ್ಲಿ ಗೋಲ್ಸ್. ಹುಡುಗಿ ಕೂರಿಸ್ಕೊಂಡಿದ್ದೀನಿ ಮೈ ಮೇಲೆ ಜ್ಞಾನನೇ ಇರಲ್ಲ ನನ್ನ ಮಕ್ಳಿಗೆ. ಹೆಂಗ್ ಬೇಕಂಗೆ ಹೊಡಿತಾರೆ ಗಾಡಿನ. ಹಾಂ ಯಾವ್ದಾಗಿದೆ ಜಾಕ್ಸು, ತಲೆನೋವು ಕೊಡ್ತೈತೆ. ಗಾರ್ಡ್ ಸೆಕ್ಷನ್ ಹತ್ರ ಬರ್ತಾ ಇದೆ. ನಮ್ಮ ರೋಡ್ ಕಿಂಗ್ದು ಪರ್ಫಾರ್ಮೆನ್ಸು ಮೇಲೆ ಹೋಗ್ತಾ ಇದೆ ಗುರು. ಈ ನಾರ್ಮಲ್ ರೋಡ್ಗಳಲ್ಲಿ ಕುದುರೆ ಥರ ಪರ್ಫಾರ್ಮೆನ್ಸ್ ಮಾಡಿದ್ರೆ ಈ ರೀತಿ ಗಾರ್ಡ್ ಸೆಕ್ಷನ್ಗಳಲ್ಲಿ ಚಿರತೆನೇ ಆಗ್ಬಿಡ್ತಾ ಇದೆ ನಮ್ಮ ರೋಡ್ ಕಿಂಗು.
ಬ್ಯೂಟಿಫುಲ್ ಮಷಿನ್ ಮಾತ್ರ. ಈ ಎಸ್ ಡಿಗಳಲ್ಲೇ ರೋಡ್ ಕಿಂಗು ಪರ್ಫಾರ್ಮೆನ್ಸ್ ಗಾಡಿ. ಅದೇ ರೀತಿ ಗಾರ್ಡ್ ಸೆಕ್ಷನ್ಗೆ ಒಂಥರ ಕಿಂಗ್ ಅಂತ ಹೇಳ್ಬೋದು ಈ ಬೈಕ್ನ. ಎಲ್ಲ ರೋಡ್ಗೂ ಕಿಂಗನೇ, ಬಟ್ ಎಕ್ಸ್ಪೆಷಲಿ ಗಾರ್ಡ್ ಸೆಕ್ಷನ್ಗೆ ಹೇಳಿ ಮಾಡಿಸಿದ್ದ ಬೈಕ್ ಅಂದರೆ ಈ ರೋಡ್ ಕಿಂಗೆ, ಅದು 2 ಸ್ಟ್ರೋಕಲ್ಲಿ. ವಾಟ್ ಎ ಪರ್ಫಾರ್ಮೆನ್ಸ್. ನಾರ್ಮಲ್ ರೋಡ್ಗೂ ಈ ಗಾರ್ಡ್ ಸೆಕ್ಷನ್ ಬಂದಿದ್ದಂಗೆ ಈ ಪಿಕಪ್ಪು ಪರ್ಫಾರ್ಮೆನ್ಸ್ ಜಾಸ್ತಿ ಆಗೋದಕ್ಕೂ ಆ ಫೀಲ್ ಇದೆಯಲ್ಲ, ಒಳಗಡೆ ಏನೋ ಒಂಥರ ಖುಷಿ. ಆಗಲೇ ಕಾರ್ಬೋರೇಟ್ರು ಸೆಟ್ಟಿಂಗ್ ಮಾಡಿದ್ನಲ್ಲ, ಅದ್ರ ಎಫೆಕ್ಟ್ ತೋರಿಸ್ತೀನಿ ನೋಡಿ. ಈಗ ನೋಡಿ, ಈಗ ಗಾಡಿ ಸ್ಟಾರ್ಟ್ ಆಯ್ತೋ ಇಲ್ವೋ ಅನ್ನಂಗೆ ಐತೆ. ಈ ರೀತಿ ಹೋಗ್ತಾ ಇದೆಯಲ್ಲ, ಈ ರೀತಿ ಇದ್ರೇ ಫ್ಯೂಲ್ ಎಫಿಷಿಯನ್ಸಿ ಚೆನ್ನಾಗಿ ಕೊಡುತ್ತೆ. ಗಾಡಿ ಆಫಲ್ಲಿ ಇರಲ್ಲ, ಆನಲ್ಲೇ ಇರುತ್ತೆ, ಬಟ್ ಆನಲ್ಲಿ ಇದೆಯೋ ಇಲ್ವೋ ಅನ್ನಂಗೆ ಇರುತ್ತೆ. ರೋಡ್ ಕಿಂಗ್ ಗಿವ್ ಮಾಡ್ಲೋ ಬೇಡವೋ ಅನ್ನೋ ಒಂದು ಕ್ವಶನ್ ಹಾಕಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ತುಂಬಾ ರೆಸ್ಪಾನ್ಸ್ ಬಂದಿದೆ. ಹೆಚ್ಚು ಕಮ್ಮಿ ಒಂದು 60% ಅಥವಾ 70% ಕೊಡ್ಬಿಡಿ ಅಂತ ಹೇಳಿದ್ದಾರೆ. ಇನ್ನು ಒಂದು 30% 40% ಮಾಡಿ ಅಂತ ಹೇಳಿದ್ದಾರೆ, ಅಥವಾ ನಿಮ್ಮ ಡಿಸಿಷನ್ಗೆ ಬಿಟ್ಟಿದ್ದೀವಿ ಅಂತಲೂ ಹೇಳಿದ್ದಾರೆ. ಸೊ ಇನ್ನೂ ಟೈಮ್ ಇದೆ, ಇನ್ನೊಂದು ವಾರ 10 ದಿನ ಹೋಗಲಿ. ಆ ವಿಡಿಯೋ ಮೇಲೆ ಕಮೆಂಟ್ಸ್ ಬರಲಿ. ಆ ಕಮೆಂಟ್ಸಲ್ಲಿ ಜಾಸ್ತಿ ಯಾವ ಕಮೆಂಟ್ ಬಂದಿರುತ್ತೋ, ಬೇಡ ಅಂತ ಬಂದಿದ್ರೆ ಗಿವ್ ಅವೇ ಮಾಡಲ್ಲ, ಬೇಕು ಅಂತ ಬಂದಿದ್ರೆ ಖಂಡಿತ ಗಿವ್ ಅವೇ ಅನೌನ್ಸ್ಮೆಂಟ್ ಮಾಡಿ ಆ ಕಾಂಟೆಸ್ಟ್ನ ಒಂದು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅನೌನ್ಸ್ ಮಾಡ್ತೀನಿ. ಬೇಡ ಅಂತ ಬಂದಿದ್ರೆ ಗಿವ್ ಅವೇ ಕ್ಯಾನ್ಸಲ್ ಮಾಡ್ತೀನಿ. ಸೊ ಸ್ಟ್ರೈಟ್ ಡಿಸಿಷನ್ನು. ಸಬ್ಸ್ಕ್ರೈಬರ್ಸ್ ಮಧ್ಯೆ ಮತ್ತು ಕ್ರಿಯೇಟರ್ಸ್ ಮಧ್ಯೆ ಯಾವುದೇ ತಡೆಗೋಡೆ ಇರಬಾರ್ದು ಅನ್ನೋದೊಂದು ನನ್ನ ಉದ್ದೇಶ ಅಷ್ಟೇ. ಅದಕ್ಕೋಸ್ಕರ ನಿಮಗೆ ಬಿಟ್ಟಿದ್ದೀನಿ ಡಿಸಿಷನ್ ಮೇಕಿಂಗ್ನ. ನೀವೇನು ಡಿಸಿಷನ್ ತೊಗೋತೀರೋ ಅದಕ್ಕೆ ನಾನು ಯಾವಾಗಲೂ ತಲೆ ಬಾಗ್ತೀನಿ ಗುರು. ಸ್ವರ್ಗದಲ್ಲಿ ಹೋಗ್ತಾ ಇದೀವಿ ನಾವು. ಏನು ವಾತಾವರಣ ಗುರು, ಸೂಪರ್ ಆಗಿದೆ ಮಾತ್ರ. ಕೋಸಿ ಆಗಿದೆ. ಬೈಕಲ್ಲಿ ಹೋಗ್ತಾ ಇದ್ರೆ ಮೈಕೈಯೆಲ್ಲ ತಣ್ಣಗೆ ಆಗ್ತಾಯಿದೆ, ಅಂಗಾಂಗಗಳು ತಣ್ಣಗೆ ಆಗ್ತಾಯಿದೆ. ಸೂಪರ್ ಆಗಿದೆ. ನಿಲ್ಲಿಸಿ ಒಂದು 5 ನಿಮಿಷ ವಿಶ್ರಾಂತಿ ಮಾಡಲಿಲ್ಲ ಅಂದರೆ ನಾನು ನರಕಕ್ಕೆ ಹೋಗ್ಬಿಡ್ತೀನಿ ಖಂಡಿತವಾಗ್ಲಿ. ಇಂಥ ಪ್ಲೇಸ್ಗಳಿಗೆ ಬಂದಾಗ ನೀವು ಕೂಡ ಎಲ್ಲಾದರೂ ನಿಲ್ಲಿಸಿ, ನಿಮಗೆ ಎಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ಅಲ್ಲಿ ಆ ಜಾಗದಲ್ಲಿ ನಿಲ್ಲಿಸಿ ವಾತಾವರಣ ಕ್ಲೀನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಹೋಗಿ. ಎಂಥ ರೋಡ್ ನೋಡಿ ಮುಂದ್ಗಡೆ, ಸ್ವರ್ಗನೇ ಕೈ ಚಾಚಿ ಗೊತ್ತೈತೆ ಓ ಶಿಷ್ಯ. ಈಗ ಗೊತ್ತಾಗ್ತಾ ಇದೆ ಏನಕ್ಕೆ ಮಡಿಕೇರಿಲಿ ಅಥವಾ ಈ ಥರ ಗಾಡಿ ಸೆಕ್ಷನ್ಗಳಲ್ಲಿ ಜಾಸ್ತಿ ಎಸ್ ಡಿ ಗಾಡಿಗಳು ಅಥವಾ ಎಸ್ ಡಿ ರೋಡ್ ಕಿಂಗ್ ಗಾಡಿಗಳನ್ನ ಯೂಸ್ ಮಾಡ್ತಾಯಿದ್ರು ಅಂತ. ವರ್ತ್ ಇಟ್. ನಾನು ತಗೊಂಡಿದ್ದಕ್ಕೂ ಸಾರ್ಥಕ ಆಯ್ತು ಗುರು. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲು 100 ದಾಟಿ ಹೋಗ್ತಾ ಇದೆ ಆಚೆಗೆ. ಮೂಡಿಗೆರೆ ಹ್ಯಾಂಡ್ ಪೋಸ್ಟ್ ಆ ಕಡೆ ಹೋಗ್ಬೇಕು ನಾವು. ಮೂಡಿಗೆರೆ ಅವಸರ ಪಡಬೇಡ. ಹ್ಯಾಂಡ್ ಪೋಸ್ಟ್ ಇದು. ಈ ಕಡೆ ಹೋದರೆ ನಾವು ಹೋಗ್ತಾರೆ ರೂಟ್ ಹೋದರೆ ಮಂಗಳೂರು ಇಂಗ್ಳೂರು ಹೋಗುತ್ತೆ. ಆ ಕಡೆ ಸೈಡು ಶಿವಮೊಗ್ಗ, ಆ ಕಡೆ ಸೈಡೆಲ್ಲ ಹಂಗೆ ಹೋಗುತ್ತೆ. ಸಿಂಗಲ್ ಹ್ಯಾಂಡಲ್ಲಿ ಮ್ಯಾನುವರ್ ಮಾಡ್ಬೋದು. ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ತಡ್ರಿ. ಒಳ್ಳೆ ಕ್ರಾಸ್ ಟರ್ನಿಂಗ್ ಬಂದಾಗ ತೋರಿಸ್ತೀನಿ. ಏನು ಗಾಡಿ ಮಾಡೋರು ಗುರು ಅದು. ಸೆಂಟ್ರಲ್ ಗ್ರಾವಿಟಿ ಮಾತ್ರ ಸೂಪರ್ ಅಲ್ಟಿಮೇಟ್ ಆಗಿದೆ ಗುರು. ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಅಷ್ಟೇ ಆ ಟೈಮಲ್ಲಿ ಏನು ಅಲ್ಟಿಮೇಟಾಗಿ ಇಂಜಿನಿಯರಿಂಗ್ ಮಾಡಿದ್ದಾರೆ ಈ ಗಾಡಿಗಳನ್ನ. ಯಾರು ಈ ಗಾಡಿನ ಡಿಸೈನ್ ಮಾಡಿದವ್ರಿಗೊಂದು ನನಗೆ ನನ್ನ ಕಡೆಯಿಂದ ಒಂದು ಹ್ಯಾಂಡ್ಸ್ ಆಫ್ ಗುರು. ನಾನೀಗ ಅದೊಂದೇ ಮಾಡೋಕ್ಕಾಗೋದು, ಯಾಕೆಂದರೆ ಅವರು ಬದುಕಿದಾರೋ ಇಲ್ವೋ ಗೊತ್ತಿಲ್ಲ ನೋಡಿ. ಸಿಂಗಲ್ ಹ್ಯಾಂಡು ಆರಾಮಾಗಿ ಸಿಂಗಲ್ ಹ್ಯಾಂಡಾಗಿ ಮಾಡ್ಬೋದು. ಇಲ್ಲಿ ಈ ಇದ್ರಲ್ಲಿ ನೋಡಿ, ನಾನು ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತೀನಿ ಟರ್ನಿಂಗ್. ಇಲ್ಲ ನಿಯರ್ ಬೈ ಇನ್ನೇನು ಹೊರನಾಡು ಒಂದು 50 ಕಿಲೋಮೀಟರ್ಸ್ ಇದೆ. ಇಲ್ಲೇ ಯಾವುದೋ ಹೋಟ್ಲು ಕೊಟ್ಗೆಹಾರದಲ್ಲಿ ನಿಲ್ಸಿದ್ದೀವಿ. ಊಟ ಮಾಡಬೇಕು. ಊಟ ಮಾಡಿ ಸುಮಾರು ದಿನ ಆಯ್ತಲ್ಲ, ಅದಕ್ಕೋಸ್ಕರ ಇಲ್ಲೇ ನಿಲ್ಸಿದ್ದೀವಿ. ಸೊ ಟೈಮ್ ಟು ಹ್ಯಾವ್ ಫುಡ್. ನೋಡಿ ಹಿಂದ್ಗಡೆ ಬೆಟ್ಟ ಇದೆ. ಸೊ ಬೆಟ್ಟದ ಕೆಳಗಡೆ ಈ ಪ್ಲೇಸ್ ಇದೆ. ನೋಡೋಕ್ಕೆ ಏನೋ ಒಂಥರ ಸೂತಿಂಗ್ ವೆದರ್ ಇಲ್ಲೆಲ್ಲ. ಸೊ ನಮಗೆ ಪ್ರಕೃತಿ ಹೋಟೆಲ್ ಸಿಕ್ತು. ಪ್ಯೂರ್ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ. ಊಟ ಏನಿದೆ? ಅಕ್ಕ ಕಡ್ಡಿ ಪುಡಿ ಹಾಕೊಂಡವಳೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಮದರಕ್ಕಾಯ್ತಲ್ಲ. ಊಟ ಏನಿದೆ? 2 ಚಿಕನ್ ಇಲ್ವಾ? ಬೋಟಿ ಊಟ, ಫಿಶ್ ಊಟದಲ್ಲಿ ಏನು ಕೊಡ್ತೀರಾ? ಯಾವ ಫಿಶ್ ಬರುತ್ತೆ? ಫಿಶ್ ಊಟದಲ್ಲಿ ಯಾವ ಫಿಶ್ ಬರುತ್ತೆ? ತವಾ ಫ್ರೈಯಾ? ಫಿಶ್ ಊಟ ಕೊಡಿ 2.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.